ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸತೀಶ್ ಪನ್ನಾಚಿ. ವೆಲ್ಕಮ್ ಟು ರೋಲಿಂಗ್ ಮೀಡಿಯಾಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಮಾತಾಡ್ತಿರೋ ವಿಷಯ ಏನು ಅಂತಂದ್ರೆ ಕಾಟೇರ ಸಿನಿಮಾ. ಅವನು ದೇವಸ್ಥಾನಕ್ಕೆ ನುಗ್ಗಿ ಉಂಡಿ ಹೊತ್ಕೊಂಡು ಹೋಗೋನಲ್ಲ, ಗರ್ಭಗುಡಿಗೆ ನುಗ್ಗಿ ಯಾವನ್ನೇ ಹೊತ್ಕೊಂಡು ಹೋಗೋನು. ಯಾರೇ ಅವನು? ಕಾಟೇರ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ ಟ್ರೈಲರ್ ನೀವೆಲ್ಲರೂ ನೋಡಿದ್ದೀರಾ. ಯಾಕಂತಂದ್ರೆ ಡಿ ಬಾಸ್ ಸಿನಿಮಾ ಅಂತಂದ್ರೆ ಇಡೀ ಕರ್ನಾಟಕ ಜನ ನೋಡ್ತಾರೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಷಯ. ಕಾಟೇರ ಟ್ರೈಲರ್ ನೋಡಿದ್ರೆ ನಿಮ್ಗೆ ಅನ್ಸಿರ್ಬೋದು, ಆ ಡೈಲಾಗ್ಸ್ ನ ಕೇಳ್ತಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಕಥೆಯ ಒಂದು ತಿರುಳು ಏನಿದೆ ಅಂತೇಳಿ. ಈ ಒಂದು ಕಾಟೇರ ಸಿನಿಮಾ ರೈತಾಪಿ ವರ್ಗದ ಬ್ಯಾಕ್ ಡ್ರಾಪ್ ಅಲ್ಲಿ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಂತಾನೆ ಹೇಳ್ಬೋದು. ಒಂದು ಹಳ್ಳಿಯ ಜನ, ಮುಗ್ಧ ಜನ ಹೇಗೆ ಜಮೀನ್ದಾರ ಪದ್ಧತಿ ವಿರುದ್ಧ ತಿರುಗಿ ಬೀಳ್ತಾರೆ ಅನ್ನೋದೇ ಒಂದು ಕಥೆಯ ತಿರುಳು ಅಂತಾನು ಹೇಳ್ಬಹುದು. ಅಂದ್ರೆ ಒಬ್ಬ ಜಮೀನ್ದಾರ ಇರ್ತಾನೆ, ಅಲ್ಲಿ ಆ ಹಳ್ಳಿಲಿ ಕೆಲಸ ಮಾಡ್ತಿರ್ತಾರೆ, ಅವನು ಜಮೀನ್ದಾರ ದರ್ಪ ತೋರಿಸ್ತಾ ಇರ್ತಾನೆ, ಅಲ್ಲಿ ಕೆಲಸ ಮಾಡ್ತಾರೆ, ಯಾರೋ ಒಬ್ಬ ಬಡವ ತಿರುಗಿ ಬಿದ್ರೆ ಏನಾಗುತ್ತೆ ಅನ್ನೋದೇ ಒಂದು ಸ್ಟೋರಿ ಅಂತಾನೆ ನಮಗೂ ಅನ್ಸಿದೆ. ಖುದ್ದು ದರ್ಶನ್ ಅವರೇ ಹೇಳ್ಬಿಟ್ಟಿದ್ದಾರೆ. ಸೊ ಇನ್ನೊಂದು ನೋಡಿರೋ ಪ್ರಕಾರವಾಗಿ ಅವನು ತುಂಬಾ ಜನನ ಸಾಯಿಸ್ಬಿಟ್ಟು ಜೈಲ್ಗೆ ಹೋಗಿರ್ತಾನೆ. ಜೈಲಿಂದ ಮತ್ತೆ ವಾಪಸ್ ಬಂದ್ರೆ ಏನಾಗುತ್ತೆ ಅನ್ನೋದು ಎಕ್ಸ್ಪೆಕ್ಟೇಷನ್ನ ಮತ್ತೆ ಬಿಲ್ಡಪ್ಸ್ ಗಳನ್ನ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ತರುಣ್ ಸುಧೀರ್ ಅವರು. ಕಾಟೇರ ಚಿತ್ರದ ಟ್ರೈಲರ್ ನೋಡಿದ್ರೆ ನಿಮಗೆ ಅನ್ಸುತ್ತೆ ಒಂದಷ್ಟು ಕಥೆಗಳು ನಿಮ್ ತಲೆಯಲ್ಲಿ ಬಂದ್ಬಿಡುತ್ತೆ. ಜೊತೆಗೆ ಖುದ್ದು ದರ್ಶನ್ ಅವರೇ ನಿಮ್ಗೆ ಒಂದು ಕಥೆ ಹೇಳ್ತಾರೆ. ಏನು ಅಂತಂದ್ರೆ, ಇಂದಿರಾ ಗಾಂಧಿ ಕಾಲದಲ್ಲಿ ಒಂದು ಕಾನೂನು ಬಂತು, ಉಳುವವನೇ ಭೂಮಿಯ ಒಡೆಯ ಅಂತೇಳಿ. ಯಾರು ಜಮೀನ್ದಾರರು ಕೆಲಸ ಮಾಡೋರ ಹತ್ರ ಭೂಮಿನ ಕಬಳಿಸ್ಕೊಂಡು ಅವ್ರಿಗೆ ಭೂಮಿ ಕೊಡದೆ ಹೋಗ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ ಅಂದ್ರೆ ಭೂಮಿ ಅವ್ರಿಗೆ ಕೊಟ್ಟು ಉಳಿಸ್ತಾ ಇರ್ತಾರೆ, ಎಷ್ಟೋ ವರ್ಷ ಉತ್ತರೂ ಸಹ ಅವ್ರನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ಳಲ್ಲ. ಅದ್ರ ವಿರುದ್ಧ ತಿರುಗಿದ್ದಂತಹ ವ್ಯಕ್ತಿಯ ಕತೆ ಕಾಟೇರ ಅಂತ ಹೇಳ್ಬೋದು, ಒಂದು ಎಕ್ಸ್ಪೆಕ್ಟೇಷನ್. ಇನ್ನೊಂದು ಟ್ರೈಲರ್ನ ಸ್ಟಾರ್ಟಿಂಗ್ ಅಲ್ಲಿ ಏನು ಅನ್ಸುತ್ತೆ ಅಂದ್ರೆ, ಸಾವಿರಾರು ಮೂಳೆಗಳು ತಲೆಗಳೆಲ್ಲ ಬಿದ್ದಿರ್ತವೆ, ಅದನ್ನ ಯಾರು ಮಾಡಿದ್ದು ಒಂದು ಬಿಲ್ಡಪ್ಸ್ ಬರುತ್ತೆ. ಆಕ್ಚುಲಿ ನಮ್ಗನ್ಸಿದ್ದು ದರ್ಶನ್ ಅವರೇ ಮಾಡಿದ್ರ, ಇಲ್ಲ ಯಾರೋ ಒಬ್ಬ ಜಮೀನ್ದಾರ ಮಾಡ್ಬಿಟ್ಟು ದರ್ಶನ್ ಅವ್ರ ಮೇಲೆ ಹಾಕ್ಬಿಟ್ಟು ಜೈಲಿಗೆ ಕಳ್ಸಿದ್ರ, ಮತ್ತೆ ಜೈಲಿಂದ ವಾಪಸ್ ಬಂದು ಹೆಂಗೆ ಅವನು ರಿವೆಂಜ್ ತೀರ್ಸ್ಕೊಳ್ತಾನೆ ಅನ್ನೋದು ಕಥೆನ ಅನ್ನೋದು ನಮಗೊಂದು ಗೆಸ್ ಅಂತ ಹೇಳ್ಬೋದು. ಕಾಟೇರ ಸಿನಿಮಾದ ನಿರ್ದೇಶಕರ ಬಗ್ಗೆ ಹೇಳ್ಬೇಕಂದ್ರೆ ತರುಣ್ ಸುಧೀರ್ ಅವರು ಆಲ್ರೆಡಿ ರಾಬರ್ಟ್ ಅನ್ನೋ ಸಿನಿಮಾವನ್ನ ಅದ್ಭುತವಾಗಿ ಮೇಕಿಂಗ್ ಅನ್ನ ಕೊಟ್ಟಿರುವಂತಹ ಒಳ್ಳೆ ಡೈರೆಕ್ಟರ್ ಅಂತ ಹೇಳ್ಬೋದು. ಇದು ಅವರ 3ನೇ ಚಿತ್ರ. ದರ್ಶನ್ ಅವರ ಜೊತೆ ಇದು 2ನೇ ಚಿತ್ರ. ರಾಕ್ಲೈನ್ ವೆಂಕಟೇಶ್ ಅವರು ಇದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, ಮತ್ತೆ ವಿ ಹರಿಕೃಷ್ಣ ಅವರು ಮ್ಯೂಸಿಕ್ ಮಾಡಿದ್ದಾರೆ, ಸುಧಾಕರ್ ಅವರು DOP ಮಾಡಿದ್ದಾರೆ, ಮತ್ತೆ KM ಪ್ರಕಾಶ್ ಅವರು ಎಡಿಟಿಂಗ್ ಅನ್ನ ಮಾಡಿದ್ದಾರೆ. ಈ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಮಾಲಾಶ್ರೀ ಅವರ ಮಗಳು ಆರಾಧನಾ ನಾಯಕಿ ಪಾತ್ರದಲ್ಲಿ ಮಾಡಿದ್ರೆ, ನಾಯಕನ ಪಾತ್ರ ನಿಮ್ಗೆಲ್ಲ ಗೊತ್ತೇ ಇದೆ, ದರ್ಶನ್ ಅವರು ಮಾಡಿದ್ದಾರೆ, ಮತ್ತೆ ಬಿರಾದರ್ ಅವರು ಮಾಡಿದ್ದಾರೆ, ಮಾಸ್ಟರ್ ರೋಹಿತ್ ಅವರು ಮಾಡಿದ್ದಾರೆ, ಜಗಪತಿ ಬಾಬು, ಕುಮಾರ್ ಗೋವಿಂದು, ಶ್ರುತಿ, ಇನ್ನು ಅನೇಕ ಕಲಾವಿದರು, ಕನ್ನಡದ ಕಲಾವಿದರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಾಟೇರ ಸಿನಿಮಾದ ಒಂದು ಡೈಲಾಗ್ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬೋದು. ಯಾಕಂದ್ರೆ ಅನಿಮಲ್ ವೆಲ್ಫೇರ್ ಅಸೋಸಿಯೇಷನ್ ಅವರು ಏನೋ ದೂರು ಕೊಟ್ಟಿದ್ದಾರೆ ಅಸೋಸಿಯೇಷನ್ಗೆ ಏನೋ ತರದೇನೋ. ಯಾಕೆ ಅಂತಂದ್ರೆ, ಜಗಪತಿ ಬಾಬು ಈ ಸಿನಿಮಾದ ವಿಲ್ಲನ್ ಏನ್ ಮಾಡ್ತಾರೆ ಅಂತಂದ್ರೆ, ಇವರೆಲ್ಲ ಅವುಗಳಿದ್ದಂಗೆ ವಿಷ ಇಲ್ಲ ಅಂದ್ರೆ ಹಿಡಿಬೇಕು, ವಿಷ ಇದ್ರೆ ಹೊಡಿಬೇಕು. ವಿಷ ಇಲ್ಲದೆ ಇರೋ ಹಾವುಗಳನ್ನ ಹಿಡ್ದಾಕ್ಬೇಕು ಅಂತಂದ್ರೆ ಅವ್ರನ್ನ ಕಂಟ್ರೋಲ್ ತಗೋಬೇಕು. ವಿಷ ಇರೋ ಹಾವುಗಳನ್ನ ಒಡೆದಾಕ್ಬೇಕು ಅಂದ್ರೆ ಹಾವುಗಳನ್ನ ಒಡೆಯೋದಕ್ಕೆ ಪ್ರೇರೇಪಣೆ ಕೊಟ್ರು ಅನ್ನೋ ತರದಲ್ಲಿ ಏನೋ ಒಂದು ದೂರ ಆಗಿದೆ ಅಂತ ಕೇಳ್ಬಿಟ್ರು. ಬಟ್ ಸಿನಿಮಾದಲ್ಲಿ ಎಲ್ಲ ಕಾಲ್ಪನಿಕವಾಗಿ ಏನೋ ಒಂದು ಟ್ರೆಂಡಿಂಗ್ಗೆ ಅಥವಾ ಡೈಲಾಗ್ಗಳನ್ನ ಬರ್ದಿರ್ತಾರೆ. ಸೊ ಅದನ್ನೆಲ್ಲ ಸುಮ್ಮನೆ ಆ ಥರದ್ದು ಕಾಂಟ್ರವರ್ಸಿ ಮಾಡಬಾರ್ದು ಯಾವುದನ್ನು ಅಂತ ನಾನು ನಾರ್ಮಲ್ ಜನಗಳಿಗೆ ಹೇಳ್ತಾ ಇದ್ದೀನಿ. ಹಂಗೆ ಲೆಕ್ಕ ಹಾಕೊಂಡ್ರೆ ರಾಬರ್ಟ್ ಸಿನಿಮಾದಲ್ಲಿ ಯಾವುದೋ ಮಾಂಸ ಮಾಡೋದು ಅದು ಎಲ್ಲಾನು ಆ ಥರದ್ದೆಲ್ಲ ಕಾಂಟ್ರವರ್ಸಿಗಳನ್ನ ನಾವು ಹೆಚ್ಚಿಗೆ ತಲೆಗೆ ಹಾಕೊಂಬಾರ್ದು. ಸಿನಿಮಾ ತರ ಎಂಟರ್ಟೈನ್ಮೆಂಟ್ ರೀತಿಯಲ್ಲಿ ನೋಡ್ಬೇಕು ಅನ್ನೋದು ನನ್ನ ಉದ್ದೇಶ. ಕಾಟೇರ ಸಿನಿಮಾದ ಸಾಂಗ್ಸ್ಗಳ ಬಗ್ಗೆ ಹೇಳ್ಬೇಕು ಅಂದ್ರೆ, ಇತ್ತೀಚೆಗೆ ಮಂಡ್ಯದಲ್ಲಿ ರೈತ ದಿನಾಚರಣೆ ಅಂಗವಾಗಿ ರೈತರ ಬಗ್ಗೆ ಇರುವಂತಹ ಸಾಂಗ್ ಸಹ ರಿಲೀಸ್ ಮಾಡಿದ್ರು. ಒಂದು ಲವ್ ಸಾಂಗ್ ನ ರಿಲೀಸ್ ಮಾಡಿದ್ದಾರೆ, ಮತ್ತೆ ಅದು ಟ್ರೆಂಡಿಂಗ್ ಅಲ್ಲಿ ಇದೆ ಸಾಂಗ್ಸ್. ಮತ್ತೆ ಕಣ್ಣು ಹೊಡಿಯಾಕ ಸಾಂಗ್ಸ್ ಹತ್ರ ಅದೊಂದು ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡಿರುವಂತಹ ಸಾಂಗ್ ಅಂತಾನೆ ಹೇಳ್ಬೋದು. ಅದು ನೋಡಿದ್ರೆ ಹಂಗೆ ಅನ್ಸುತ್ತೆ ಮೇಕಿಂಗ್. ಅದ್ಬಿಟ್ರೆ ಥೀಮ್ ಸಾಂಗ್ ಸಹ ರಿಲೀಸ್ ಆಗಿದೆ. ಸಾಂಗ್ಸ್ ಗಳು ಟ್ರೆಂಡಿಂಗ್ ಅಲ್ಲಿ ಇದೆ. ದರ್ಶನ್ ಅವರು ಕೊನೆಯದಾಗಿ ಒಂದು ಡೈಲಾಗ್ ಹೇಳ್ತಾರೆ ಟ್ರೈಲರ್ ಅಲ್ಲಿ, ಅದು ತುಂಬಾ ಇಷ್ಟ ಆಯ್ತು ನನಗೆ. ಒಂದು ಬಂದೂಕಲ್ಲ 100 ಪಿರಂಗಿ ಬಂದ್ರು ನನ್ನನ್ನು ತಡೆದು ನಿಲ್ಸೋಕ್ಕಾಗಲ್ಲ ಅಂತ. ಹೌದು, ಎಲ್ರಿಗೂ ಅದೊಂದು ಇಚ್ಛಾಶಕ್ತಿ ಇರಲಿ. ಒಂದು ಬಂದೂಕಲ್ಲ, ಒಂದು ಗುಂಡಲ್ಲ, 100 ಪಿರಂಗಿ ಬಂದ್ರು ದರ್ಶನ್ ಅವರ ತಡೆದು ನಿಲ್ಸಕ್ಕಾಗಲ್ಲ ಅನ್ನೋದು ಈ ಮಾತಿನ ಅರ್ಥ ಅಂತ ನನ್ನ ಅನಿಸಿಕೆ. ಒಂದು ಬಂದೂಕಲ್ಲ 100 ಪಿರಂಗಿನ ಅಡ್ಡ ಬಂದ್ರು ನಾನು ತಡೆದು ನಿಲ್ಸಕ್ಕಾಗಕ್ಕಿಲ್ಲ. ಇದೇ ಡಿಸೆಂಬರ್ 29ಕ್ಕೆ ಕಾಟೇರ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಸಿನಿಮಾ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಮರಿದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವ್ಯಾವುದು
ಡೈಲಾಗ್ಸ್ ಇಷ್ಟ ಆಗಿದೆ, ಯಾವ್ಯಾವ ಸೀಕ್ವೆನ್ಸ್ ಇಷ್ಟ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ಬೇಕು ಮರ್ತಿದ್ದೆ, ದರ್ಶನ್ ಅವರು ಕೊನೆಯದಾಗಿ ಒಂದು ಕೋಣನ ಹಿಡ್ಕೊಂಡು ಬರ್ತಾರೆ. ಇದು ಏನು ಅಂದರೆ ಸಿಂಬಲಿಕ್ ಆಗಿ ಒಂದು ಜಮೀನ್ದಾರಿ ಪದ್ಧತಿಗೆ ಅಪೋಸಿಟ್ ಆಗಿ ನಾವು ಭೂಮಿನ ನಾವು ಕಂಟ್ರೋಲ್ ತಗೊಂಡಿದ್ದೀವಿ ಅಂತ ಹೇಳ್ಬಹುದೇನೋ ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು.